ನಮ್ಮ ಪ್ರಾಂತ್ಯಾಧಿಕ ಪಟ್ಟಣದಲ್ಲಿ ಕೋಲಾಹಲವೇ ಏರ್ಪಡುತ್ತಾ ಇದೆ. ಪ್ರಶ್ನಿಸುವುದಕ್ಕೆ ಹೋಗಿರುವಂತಹ ಪುರಾಸುರ ಇಹಲೋಕದ ಯಾತ್ರೆಯನ್ನು ಮುಗಿಸಿದಂತೆ ಯಾರಾಗಿರಬಹುದು, ಯಾರಿಂದಲಾಗಿರಬಹುದು? ಕಾಲನ ಹಾಗೆ ಅವರು ನೀ ಕಿವಿ ಕಟ್ಕೋ. ದೇವ್ರೇ, ಅವ್ರು ಹಾಗೆ ನೀ ಕಿವಿ ಕಟ್ಕೋ. ನೀ ಕೂಗು, ನೀ ಕೂಗು, ನೀ ಕೂಗು. ಅಲ್ಲ, ಇಷ್ಟು ಬೊಬ್ಬೆ ಹಾಕಿದ್ರೆ ಮಾತ್ರ ರಕ್ಕಸರ? ಹಾಗಲ್ಲ, ಅವ್ರಿಗೆ ಬೇರೆ ಗೊತ್ತಿಲ್ವೇ? ನೀ ಕೂಗು, ನೀ ಕೂಗು. ಅವ್ರಿಗೆ ಬೇರೆ ಗೊತ್ತಿಲ್ವೇ? ನೀ ಕೂಗು. ನನಗೆ ಗೊತ್ತಾಯ್ತು, ಕೂಗುವವರಿದ್ರೆ ಒಳ್ಳೆ ಕೂಗಿಸುವವ ನೀನು ಅಂತ. ಅವ್ರಿಗೆ ಗೊತ್ತಿಲ್ಲ, ನೀ ಕೂಗು. ನಾವು ಕೂಗಿದ್ದಲ್ಲ, ನಮ್ಮ ಸ್ವರವೇ ಹಾಗೆ. ನೀವಿದ್ರೆ ಹಾಗೆ ಆದ್ರು ನಮಗ ಹಾಗೆ ಕೇಳುದು. ನಿಮಗೆ ಹಾಗೆ ಕೇಳಿದ್ದಕ್ಕೆ ನಮ್ಮ ದೋಷ ಅಲ್ಲ ಅದು. ದೋಷ ಅಲ್ಲಪ್ಪ, ನಿನ್ನಲ್ಲಿ ಸರಿ ಅದು ನಮ್ಮ ಯೋಗ್ಯತೆ. ನೀ ಶಬ್ದ ಬಿಡು, ನಾ ತುಂಬ್ತೇನೆ. ನಾನು ನೀನು ತುಂಬುವುದಕ್ಕೆ ಬಿಡುವುದಕ್ಕೆ ಬಂದದ್ದು ಅಲ್ಲವೇ ಅಲ್ಲ. ನೀನಪ್ಪ ಚಳ್ಳಮಾನವ, ಅವ್ ನಿಮಗೆ ಬೈತಾನವ ಅಂತ ಬೈಲಿ. ಅವ ಅದಕ್ಕೆ ಇರುವುದು. ದೇವ್ರೆ, ಇಲ್ವಾ, ಅವನ ಜೀವನದಲ್ಲಿ ಯಾರಿಗೂ ಅವ್ನು ಹೊಗಳುವುದಿಲ್ಲ, ಹೊಗಳಿದ್ದು ಇಲ್ಲ. ಇದರಿಂದ ಹೊಗಳಿದ್ರು ಹಿಂದೆ ಬಂದು ಬೈಯುವುದೇ ಅವ. ನಿಮಗೆ ಎದುರಿದ್ರು ಹೋಗಿ ಬೈತಾನವ ಅಂತ. ಅವನು ಹಿಂದಿನಿಂದ ಹಾಗೆ ಎದುರಿಂದ ಹಾಗೆ ಅವ. ಈ ಸುಮ್ಮನೆ ನೀ ಮಾತಾಡ. ನೀನು ನನ್ನನ್ನು ಮೊದಲು ಎಷ್ಟು ಸಾರಿ ನೋಡಿದ್ದಿ? ಬಹಳ ನನ್ನ ವ್ಯಕ್ತಿತ್ವದ ವಿಮರ್ಶೆ ಮಾಡ್ತೀಯಲ್ಲ. ನೀನು ನೋಡಿದ್ದು ಪ್ರಥಮ, ನನ್ನ ನಿನ್ನ ಸಂಭಾಷಣೆ ಪ್ರಥಮ. ಅವ ಹಾಗೆ ಇವು ಹೀಗೆ ಏನು ರಕ್ಕಸ ಎಂಬಲಿಗೆಲ್ಲ ಹಾಗೆ ನಾವು ಜೋರು ಮಾಡ್ತಾರವ ನಿಮಗೆ. ಇದೆಲ್ಲ ಮಾರಿ ಸಂತಾನ ಅಂತ. ನೀ ಮಾತಾಡ, ನೀ ಮಾತಾಡ. ಇಲ್ಲದೆ ಬಂದು ನೀ ಸುಮ್ಮನೆ ನೀವ್ ಹೇಳಿದ್ರೆ ನಾವು ಚಂದ ಅಂತ ಅವನಿಗೆ ನಾನು ಮಾರಿ ಕಂಡ ಕಾಣ್ತೇನಂತೆ. ನಾನು ಅದಕ್ಕೆ ಹೇಳಿದ್ರೆ ಬೇರೆ ಸೀರೆ ಉಟ್ಕೊಂಡು ಬರ್ತೇನಂತ. ನೀವೇ ಹಾಳು ಮಾಡಿದ್ರು. ನಿಮ್ಮ ಸೀರೆ ಪ್ರಕರಣ ಇದ್ರೆ ಅದು ಮನೇಲಿ ಮಾಡ್ಬೇಕಿತ್ತು. ಸತ್ರಿ ನೀ ಎಂತವನೇ ಆಗಿರು, ಒಂದ್ ಸತ್ಯ ಗೋಚರ ನಿನ್ಗಾಯ್ತಲ್ಲ ಸಾಕು. ಸೀರೆ ಪ್ರಕರಣವೇ ಅಲ್ಲ, ಮಾರಿ ಅಂದೆಲ್ಲ. ಅಂದ್ರೆ ಅವಳು ಮಾರಿ ಆದ್ರೆ ಮತ್ತೆ ನೀನ್ ಯಾಕೆ ಅವಳು ಅವಳು ಹೆಂಡತಿ ಸುದ್ದಿ ನಿಮ್ಮ ಹತ್ರ ಅಂತ ಕೇಳುದವ? ಇಲ್ವಾ, ಅವನು ಯಾರು